ದಿವಸ ನಮ್ಮ ಶಾಲೆಗೆ ಅಮೃತ್ ಮೆಡಲ್ ಟ್ರಸ್ಟ್ನಿಂದ ಕ್ರೀಡೋಪಕರಣಗಳನ್ನು ನಮಗೆ ಶಾಲೆಗೆ ಕೊಟ್ಟಿದ್ದಾರೆ. ಅವರಿಗೆ ನಮ್ಮ ಶಾಲೆಯ ಪರವಾಗಿ ನಮ್ಮ ಗ್ರಾಮದ ಪರವಾಗಿ ತುಂಬು ಹೃದಯದ ಸ್ವಾಗತವನ್ನು ಬಯಸ್ತೀನಿ. ಹಾಗೆ ಅವ್ರ ಬಗ್ಗೆ ನಮ್ಮ ಈ ಗ್ರಾಮ ಪಂಚಾಯತಿ ಅಧ್ಯಕ್ಷರಾದಂಥ ಅರ್ಪಿತಾ ಅವರು ಒಂದೆರಡು ಮಾತಾಡಬೇಕು ಅಂತ ಹೇಳಿ ಅವ್ರನ್ನ ಕೇಳ್ಕೊತಾ ಇದ್ದೀನಿ. ಬನ್ನಿ ಮೇಡಮ್. ಅರ್ಪಿತಾ, ಸಿಗ್ನಳ್ಳಿ ಗ್ರಾಮ ಪಂಚಾಯತಿಯ ಅಧ್ಯಕ್ಷೆ. ಇವತ್ತು ನಮ್ಮ ಗ್ರಾಮ ಪಂಚಾಯತಿಯಲ್ಲಿ ಮಕ್ಕಳ ಗ್ರಾಮ ಸಭೆನ ಹಮ್ಮಿಕೊಂಡಿದ್ವಿ. ಅದೇ ಸಂದರ್ಭಗಳಲ್ಲಿ ನಮ್ಮ ಅಮೃತ ಮಡಿಲು ಟ್ರಸ್ಟ್ನವರು ನಮ್ಮ ಶಾಲೆಯ ನಮ್ಮ ಸಿಗ್ನಳ್ಳಿ ಗ್ರಾಮ ಪಂಚಾಯತಿಯ ಪ್ರೈಮರಿ ಸ್ಕೂಲ್ನ ಮಕ್ಕಳಿಗೆ ಸ್ಪೋರ್ಟ್ಸ್ನ ಆಟಿಕೆಗಳದ್ದು ಕೊಟ್ಟಿದ್ದಾರೆ. ಅದು ಬಹಳ ಶ್ಲಾಘನೀಯ. ಮತ್ತು ನಿಮ್ಮ ಏನು ಅಮೃತ ಮಡಿಲು ಟ್ರಸ್ಟ್ನ ಹೀಗೆ ಮುಂದುವರಿಸ್ಕೊಳ್ತಾ ಹೋಗ್ತಾ ಇರಲಿ. ಇದಕ್ಕೆ ಸ್ಥಾಪಕರಾದಂತಹ ಮಹೇಶ್ ಗೌಡ್ರವರು ಅವರಿಗೆ ತುಂಬ ಹೃದಯ ಧನ್ಯವಾದಗಳನ್ನ ಹೇಳಕ್ಕೆ ಇಷ್ಟಪಡ್ತೀನಿ. ಮಾತಾಡ್ತಾ ಇದೆ, ಬಹಳ ಖುಷಿಯಾಯಿತು. ಈ ಟ್ರಸ್ಟ್ ಸ್ಥಾಪನೆಯಾಗಿ 2 ವರ್ಷ ಆಯಿತು ಅಂತಂದರು. ಈ ವೆರಿ ಚಿಕ್ಕ ಅವಧಿಯಲ್ಲೇ ಈ ಥರ ಒಳ್ಳೆ ಕಾರ್ಯಗಳನ್ನ ಹಮ್ಮಿಕೊಂಡಿದ್ದಾರೆ. ನಿಮ್ಮ ಟ್ರಸ್ಟ್ಗೆ ಆಲ್ ದ ಬೆಸ್ಟ್ ಹೇಳ್ತಾ, ಮತ್ತು ಇದೇ ಥರ ಎಲ್ಲ ನಮ್ಮ ಸರ್ಕಾರಿ ಶಾಲೆಯ ಮಕ್ಕಳುಗಳಿಗೆ ಈ ಥರ ಉತ್ಸಾಹ ಬರುವಂತಹ ಕಾರ್ಯಕ್ರಮಗಳನ್ನ ಮಾಡ್ತಾಯಿತ್ತು ಅಂತಂದರೆ ನಿಮ್ಮಂಥ ದಾನಿಗಳು ಮುಂದೆ ಬರೋದ್ರಿಂದ ನಮ್ಮ ಸರ್ಕಾರಿ ಶಾಲೆಯ ಮಕ್ಕಳುಗಳು ಏನು ಬೆಳವಣಿಗೆ ಮತ್ತು ದೈಹಿಕವಾಗಿ ಮತ್ತು ಮಾನಸಿಕವಾಗಿ ಬೆಳವಣಿಗೆ ಬಹಳ ಉತ್ತಮವಾಗಿ ಆಗುತ್ತದೆ. ಮತ್ತು ಈಗ ನಾವೆಲ್ಲ ಏನು ಒಲಿಂಪಿಕ್ಗಳನ್ನ ನೋಡ್ತಾ ಇರ್ತೀವೋ, ಅಥ್ಲೆಟಿಕ್ಸ್ಗಳನ್ನ ನೋಡ್ತಿರ್ತೀವೋ, ನಮ್ಮ ಹಳ್ಳಿಗಳ ಮಟ್ಟದಲ್ಲಿರೋ ಮಕ್ಕಳುಗಳು ಕೂಡ ಯಾಕೆ ಸಾಧ್ಯ ಇಲ್ಲ, ನಿಮ್ಮಂಥ ದಾನಿಗಳಾಗಿರ್ಬೋದು, ನಮ್ಮ ಪಂಚಾಯಿತಿಯ ಸಹಕಾರ ಮತ್ತು ಶಿಕ್ಷಕರ ಸಹಕಾರ ಎಲ್ಲ ಒಟ್ಟುಗೂಡ್ತು ಅಂತಂದರೆ ನಮ್ಮ ಈ ಥರ ಶಾಲಾ ಮಕ್ಕಳುಗಳು, ಗೌರ್ಮೆಂಟ್ ಸ್ಕೂಲ್ನ ಮಕ್ಕಳುಗಳು ಯಾಕೆ ಅಸಾಧ್ಯವಾಗುತ್ತದೆ ಅನ್ನೋದು ಗೊತ್ತಾಗುತ್ತೆ. ಮತ್ತು ಎಲ್ಲ ರೀತಿಯಲ್ಲಿ ಈ ಥರ ಸಹಕಾರಗಳು ಈಗ ಇತ್ತೀಚಿನ ದಿನಗಳಲ್ಲಿ ಬಹಳಷ್ಟು ಹೆಚ್ಚಿಗೆ ಆಗ್ತಾ ಇದೆ. ಇದು ನಮ್ಮ ಅಮೃತ ಮಡಿಲ ಟ್ರಸ್ಟ್ಗಳು ಅಲ್ದಿರನೇ ಬಹು NGOಸ್ಗಳು ಕೂಡ ಇದಕ್ಕೆ ಪಾರ್ಟಿಸಿಪೇಷನ್ ಮಾಡ್ತಿದೆ. ಮತ್ತು ಹಿಂದೆ ಕೂಡ ಪುಸ್ತಕಗಳ ವಿತರಣೆಗಳ ಮಾಡಿತ್ತು. ಇದೇ ಮೊದಲನೇ ಬಾರಿಗೆ ಅಂತ ಅನಿಸುತ್ತೆ. ಇದು ಪ್ರೋತ್ಸಾಹ ದೈಹಿಕ ಶಿಕ್ಷಣಕ್ಕೆ ಮತ್ತು ಮಕ್ಕಳ ಆಟೋಟಗಳಿಗೆ ಎನ್ಕರೇಜ್ ಮಾಡಿರೋಂಥ ಟ್ರಸ್ಟ್ ಇದೆ ಮೊದಲು ಅನಿಸುತ್ತೆ. ನಾನು ಇದಕ್ಕೆ ಆಭಾರಿಯಾಗಿರ್ತೀನಿ. ನಾನು ಪಂಚಾಯತಿ ಅಧ್ಯಕ್ಷೆಯಾಗಿ ಮತ್ತು ಇನ್ನೂ ಅತಿ ಹೆಚ್ಚು ಇದೇ ರೀತಿಯಲ್ಲಿ ನಿಮ್ಮ ಪ್ರೋತ್ಸಾಹ ಹೀಗೆ ಇರಲಿ. ನಾವು ಕೂಡ ಪ್ರೋತ್ಸಾಹ ಮಾಡ್ತೀವಿ. ಇಂಥ ಪುಟ್ಟ ಮಕ್ಕಳುಗಳು ನಮ್ಮ ಇಂದಿನ ಮಕ್ಕಳೇ ಇಂದಿನ ಪ್ರಜೆಗಳು ಅಂತ ಏನು ಒಂದು ಸ್ಲೋಗನ್ ಇದೆಯೋ, ಅದಕ್ಕೆ ಪೂರಕವಾಗಿ ಎಲ್ಲ ಥರದ ಉಪಯೋಗಗಳನ್ನ ನಾವು ಒದಗಿಸ್ಕೊಡ್ತೀವಿ. ಮಕ್ಕಳುಗಳು ಇದನ್ನು ಉಪಯೋಗ ತಗೊಂಡು ಉತ್ತಮ ಬೆಳವಣಿಗೆ ಆಗಲಿ, ಸಮಾಜಕ್ಕೆ ಒಂದು ಒಳ್ಳೆಯ ಪ್ರತಿನಿಧಿಗಳಾಗಲಿ ಅಂತ ನಾನು ಬಯಸ್ತಾ ಹೇಳ್ತೀನಿ. ಮತ್ತೊಮ್ಮೆ ಅಮೃತ ಮಡಿಲ ಟ್ರಸ್ಟಿಗೆ ಧನ್ಯವಾದಗಳನ್ನ, ತುಂಬ ಹೃದಯ ಧನ್ಯವಾದಗಳನ್ನ ಹೇಳೋದಕ್ಕೆ ಇಷ್ಟಪಡ್ತೀನಿ. ಧನ್ಯವಾದ. ಅಮೃತ ಮಡಿಲು ಟ್ರಸ್ಟ್ NGOಸ್ಗೆ ನಮಸ್ಕಾರಗಳು ಸರ್. ಇದೊಂದು ಈಗ ಆಲ್ರೆಡಿ ಹೇಳಿದ್ರು ನಮ್ಮ ಪಂಚಾಯತಿ ಅಧ್ಯಕ್ಷರಾದಂಥ ಶ್ರೀಮತಿ ಅರ್ಪಿತಾ ಮೇಡಮ್ ಅವರು, ಕೇವಲ 2.5 ವರ್ಷದಲ್ಲಿ ಈ ಅಮೃತ ಮಡಿಲು ಟ್ರಸ್ಟ್ ಇಷ್ಟೊಂದು ಇದು ಹೆಸರು ತಗೊಂಡು, ಅದರೊಳಗೂ ನಮ್ಮ ಸುಗ್ನಳ್ಳಿ ಗ್ರಾಮ ಪಂಚಾಯತಿಯ ಸುಗ್ನಳ್ಳಿ ಶಾಲೆಯನ್ನು ಆಯ್ಕೆ ಮಾಡ್ಕೊಂಡಿರೋದು ನಮ್ಮೆಲ್ಲರ ಸೌಭಾಗ್ಯ ಅಂತ ಹೇಳಬೇಕು. ತುಂಬ ಖುಷಿ ಆಗ್ತಿದೆ. ಈ ಒಂದು ಕಾರ್ಯಕ್ರಮವನ್ನು ನೀವು ನಮ್ಮ ಕ್ಲಸ್ಟರ್ನಲ್ಲಿ ಸುಮಾರು 17 ಶಾಲೆಗಳು ಬರ್ತವೆ. 17 ಶಾಲೆಯಲ್ಲಿ 3 HBS ಶಾಲೆ ಬರ್ತವೆ. 3 HBS ಶಾಲೆಗಳಿಗೂ ಇದೇ ಥರ ನೀವು ಎಲ್ಲ ಕ್ರೀಡೋಪಕರಣಗಳನ್ನು ಸಪ್ಲೈ ಮಾಡಿದ್ರೆ ಆ ಮಕ್ಕಳು ಕೂಡ ನಿಮ್ಮ ಒಂದು ಅಮೃತ ಮಡಿಲು ಟ್ರಸ್ಟ್ನ ಉಪಯೋಗವನ್ನು ಪಡ್ಕೋತಾರೆ. ಮತ್ತು ಈಗ ಬರೀ ಪಾಠ ಕೇಳೋದಷ್ಟೇ ಅಲ್ಲ, ದೈಹಿಕವಾಗಿ ಅವರು ಕಸರತ್ತು ಮಾಡಬೇಕು. ಮತ್ತು ಯಾವ ಮಗುವಿನಲ್ಲಿ ಯಾವ ಒಂದು ಅಭಿವ್ಯಕ್ತಿ ಅಡಗಿದೆ ಅಂತ ನಮ್ಗೆ ಗೊತ್ತಿರಲ್ಲ. ಆ ಮಗು ಮುಂದೆ ಈ ಒಂದು ಸ್ಪೋರ್ಟ್ಸಲ್ಲಿ ತೊಡಗಿಕೊಂಡು ದೊಡ್ಡ ಒಂದು ಸ್ಪೋರ್ಟ್ಸ್ ಮ್ಯಾನ್ ಆಗ್ಬೋದು.
ಹೇಳೋಕ್ಕಾಗಲ್ಲ. ಅದರಿಂದ ಇಂಡೋರ್ ಗೇಮು ಔಟ್ಡೋರ್ ಗೇಮ್ ಎರಡೂ ಕೂಡ ಮಕ್ಕಳಿಗೆ ಎಷ್ಟು ಉಪಯುಕ್ತವಾಗಿದೆ ಅಂತ ನನಗೆ ಅನಿಸ್ತಾ ಇದೆ. ಆದ್ದರಿಂದ ಅಮೃತ ಮಡಿಲು ಟ್ರಸ್ಟ್ ಅವರು ತುಂಬ ಒಂದು ಉಪಯೋಗಯುಕ್ತವಾದ ಕಾರ್ಯಕ್ರಮವನ್ನು ನಡೆಸ್ತಾ ಇದ್ದೀರಾ. ಇದೇ ಕಾರ್ಯಕ್ರಮವನ್ನು ನಮ್ಮ ಕ್ಲಸ್ಟರ್ನ ಎಲ್ಲ ಶಾಲೆಗಳಿಗೂ ಎಲ್ಲ ಒಂದು ಏನು ಸ್ಪೋರ್ಟ್ಸ್ ಐಟಮ್ಗಳನ್ನ ಒದಗಿಸಿದ್ರೆ ತುಂಬ ಉಪಯೋಗ ಆಗುತ್ತೆ ಅಂತ ಹೇಳ್ತಾ ಇಷ್ಟು ಮಾತನಾಡ್ತಾ ಅಮೃತ ಮಡಿಲು ಟ್ರಸ್ಟ್ ಅವರು ಇನ್ನೂ ಎತ್ತರಕ್ಕೆ ಬೆಳೀಲಿ, ತುಂಬ ಇನ್ನೂ ಎತ್ತೆತ್ತರಕ್ಕೆ ಹೆಚ್ಚು ಏನು ಪೀಠೋಪಕರಣಗಳನ್ನು ಎಲ್ಲ ಇಡೀ ತಾಲೂಕಿನ ಎಲ್ಲ ಶಾಲೆಗಳಿಗೂ ಸಪ್ಲೈ ಮಾಡಲಿ ಅಂತ ಹೇಳ್ತಾ ಆ ದೇವರಲ್ಲಿ ಕೇಳ್ಕೊಳ್ತಾ ಈ ಎರಡನ್ನು ಮಾತನ್ನು ಮುಗಿಸ್ತಾ ಇದ್ದೀನಿ. ಎಲ್ಲರಿಗೂ ನಮಸ್ಕಾರ. ಈ ಅಮೃತ ಮಡಿಲು ಟ್ರಸ್ಟ್ ಅಂತ ಹೇಳ್ಬಿಟ್ಟು ನಮ್ಮ ಒಂದು ಶಾಲಾ ಮಕ್ಕಳಿಗೆ ಈ ಒಂದು ಕ್ರೀಡಾ ಸಾಮಗ್ರಿಗಳನ್ನು ನೀಡಿರೋದು ಭಾಳ ಸಂತೋಷದಾಯಕವಾದಂಥ ವಿಚಾರ. ಈಗಾಗಲೇ ಹೇಳ್ದಂಗೆ ಎಲ್ಲ ಇತ್ತೀಚಿನ ದಿನಗಳಲ್ಲಿ ಮೊಬೈಲು ಈ ಥರ ಟಿ ವಿ ಈ ರೀತಿ ಒಂದು ಇದರೊಳಗೆಲ್ಲ ತೊಡಗಿಸ್ಕೊಂಡು ಮಕ್ಕಳ ಒಂದು ದೈಹಿಕ ಶ್ರಮನೇ ಕಡಿಮೆ ಆಗ್ಬಿಟ್ಟಿದೆ. ಆ ಒಂದು ನಿಟ್ಟಿನಲ್ಲಿ ಈ ಒಂದು ಸಾಮಗ್ರಿಗಳನ್ನು ಕೊಟ್ಟು ಅಟ್ಲೀಸ್ಟು ನಮ್ಮ ಶಾಲಾ ಒಂದು ಅವಧಿಯಲ್ಲಿ ಅವರು ದೈಹಿಕವಾಗಿ ತೊಡಗಿಸ್ಕೊಂಡು ಮುಂದಿನ ಒಂದು ಹೆಚ್ಚಿನ ಒಂದು ಕ್ರೀಡಾಪಟುಗಳಾಗಲಿ ಅಂತ ಹೇಳ್ಬಿಟ್ಟು ಆಶಿಸ್ತಾ ಅವರು ಏನು ಸಾಮಗ್ರಿಗಳನ್ನ ಎಲ್ಲ ಕೊಟ್ಟಿದ್ದಾರೆ ಅದನ್ನು ಸದುಪಯೋಗಪಡಿಸ್ಕೊಂಡು ಮಕ್ಕಳು ಹೆಚ್ಚಿನ ಒಂದು ಅಭಿವೃದ್ಧಿಯನ್ನು ಸಾಧಿಸ್ತಾರೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಅದೇ ರೀತಿ ನಮ್ಮ CRP ಮೇಡಮ್ ಅವರು ಹೇಳಿದ್ರು, ಈ ಒಂದು ನಮ್ಮ ಕ್ಲಸ್ಟರ್ ವ್ಯಾಪ್ತಿಯಲ್ಲಿ ಸುಮಾರು ಒಂದು 17 ಶಾಲೆಗಳಿದೆ. ಈ ಒಂದು ಶಾಲೆಗೆ ಅಲ್ಲದೆ ಇನ್ನು ಇತರೆ ಶಾಲೆಗಳಿಗೂ ತಮ್ಮ ಒಂದು ಅಳಿಲು ಸೇವೆಯನ್ನು ನೀಡಿ ಆ ಮಕ್ಕಳು ಸಹ ಈ ಒಂದು ಕ್ರೀಡಾ ಒಂದು ಚಟುವಟಿಕೆಗಳಲ್ಲಿ ತೊಡಗಿಸ್ಕೊಂಡು ಅವರು ಸಹ ಈ ಒಂದು ಪ್ರಗತಿಯನ್ನು ಸಾಧಿಸಲಿ ಅಂತ ಹೇಳ್ತಾ ನಾನೊಂದೆರಡು ಮಾತನ್ನು ಮುಗಿಸ್ತೀನಿ. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಶಂಕರಗೌಡ ಅಂದ್ಬಿಟ್ಟು ರಾಜ್ಯ ಒಕ್ಕಲಿಗರ ಕೆಂಪೇಗೌಡ ಯುವ ಸೇನೆ ಹಾಗೂ ಅಮೃತ ಮಡಿಲು ಟ್ರಸ್ಟ್ ರಾಜ್ಯ ಉಪಾಧ್ಯಕ್ಷ. ಮೊದಲು ಇಲ್ಲಿ ಎಲ್ಲರಿಗೂ ನಮ್ಮ ಶಿಕ್ಷಕರಿಗೆ ಮತ್ತು ನಮ್ಮ ಗ್ರಾಮ ಪಂಚಾಯಿತಿ ಅಧ್ಯಕ್ಷರುಗಳಿಗೆ ನನ್ನ ನಮಸ್ಕಾರಗಳು. ನಾವು ಇವತ್ತೊಂದು ದಿವಸ ಸ್ಕೂಲಿಗೆ ಈ ಆಟ ಆಡುವಂಥ ಸಾಮಾನುಗಳು ಏನಕ್ಕೆ ಕೊಡ್ತಾ ಇದ್ದೀವಿ ಅಂದರೆ, ಆದಷ್ಟು ಎಲ್ಲ ಮಕ್ಕಳು ಮೊಬೈಲು ಅಂತ ಯೂಸ್ ಮಾಡ್ಕೊಂಡಿದ್ದೀರಾ. ಇವಾಗ ಅದನ್ನು ಬಿಟ್ಟು ಈ ಥರ ಆಟಗಳಲ್ಲಿ ತೊಡಗಬೇಕು ಮತ್ತು ನಿಮ್ಮ ಪಾಠದ ಜೊತೆಗೆ ಆಟನೂ ಸುಧಾ ಇರಬೇಕು ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಎಲ್ಲರಿಗೂ ನನ್ನ ನಮಸ್ಕಾರಗಳು. ನೋಡಿ, ಇವತ್ತು ನಮ್ಮ ಸುಗ್ನಳ್ಳಿ ಸರ್ಕಾರಿ ಪಾಠಶಾಲೆಗೆ ಇವತ್ತು ಏನು ನಮ್ಮ ಅಮೃತ ಮಡಿಲು ಟ್ರಸ್ಟ್ ವತಿಯಿಂದ ಏನು ಆಟ ಆಡಲಿಕ್ಕೆ ಕ್ಯಾರಮ್ ಬೋರ್ಡು, ಚೆಸ್ಸು ಮತ್ತು ವಾಲಿಬಾಲು ಇದನ್ನೆಲ್ಲ ಕೊಟ್ಟಿರ್ತಾರೆ. ಅವ್ರಿಗೆ ತುಂಬ ನಾವು ಆಭಾರಿಯಾಗಿರ್ತೀವಿ. ಇವತ್ತು ನಾವು ಎಲ್ಲರೂ ಖುಷಿ ಪಡುವಂಥ ವಿಚಾರ ಏನು ಅಂತಂದರೆ, ಈ ಚೆಸ್ ಗ್ರ್ಯಾಂಡ್ ಮಾಸ್ಟರ್ ಅಂತೇಳಿ ಗುಕೇಶ್ ಅನ್ನೋರು ನಮ್ಮ ರಾಷ್ಟ್ರನ ಪ್ರತಿನಿಧಿಸಿ ಅವರು ಚಾಂಪಿಯನ್ ಆಗಿರ್ತಾರೆ. ಅಂಥ ಒಂದು ಚಾಂಪಿಯನ್ನು ಅತಿ ಚಿಕ್ಕ ಏಜಲ್ಲಿ ಆಗಿರ್ತಕ್ಕಂಥದ್ದು ತುಂಬ ಹೆಮ್ಮೆ ವಿಷಯ. ನಮ್ಮ ಶಾಲಾ ಮಕ್ಕಳುಗಳು ಕೂಡ ನೀವೇನು ಚೆಸ್ಸು, ಈ ಕೇರಮ್ಮು, ಈ ಏನು ಶಟಲ್, ಬ್ಯಾಡ್ಮಿಂಟನ್ ಇದೆಲ್ಲ ಕೊಟ್ಟಿದ್ದೀರಾ, ಅದನ್ನೆಲ್ಲ ಸದುಪಯೋಗ ಪಡಿಸ್ಕೊಂಡು ಆ ಎತ್ತರಕ್ಕೆ ಬೆಳೀಲಿ ಅಂತೇಳಿ ನಾವು ಈ ಸುಗ್ನಳ್ಳಿ ಇದೇ ಶಾಲೆಯಲ್ಲಿ ನಾವು ಕೂಡ ಓದಿರ್ತಕ್ಕಂಥದ್ದು. ಅವ್ರಿಗೆಲ್ಲನೂ ಕೂಡ ಆಶಿಸ್ತಾ ಅವರೆಲ್ಲರ ಪರವಾಗಿ ನಾವು ನಿಮಗೆ ತುಂಬ ಹೃದಯದ ಒಂದು ಅಭಿನಂದನೆಗಳನ್ನ. ಮಕ್ಕಳ ಖುಷಿ ಆಯ್ತು ಇವತ್ತು ಬಂದಿದ್ದಕ್ಕೆ. ನಾವು ಕೊಟ್ಟಂಥ ಏನು ಐಟಮ್ಗಳಿದೆ ಅವೆಲ್ಲ ಸದುಪಯೋಗ ಪಡಿಸ್ಕೊತೀರಾ? ಎಲ್ಲ ಆಟ ಆಡ್ತೀರಾ? ಈಗಲೇ ಆಡ್ತೀರಾ? ಒಂದು ಸತಿ ಅಮೃತ ಮಡಿಲು ಟ್ರಸ್ಟ್ಗೆ ಜಯನಿ. ಅಮೃತ ಮಡಿಲು ಟ್ರಸ್ಟಿಗೆ, ಅಮೃತ ಮಡಿಲು ಟ್ರಸ್ಟಿಗೆ ಧನ್ಯವಾದಗಳು. Audio Jungle.